ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವ ಪಶುಪಾಲಕ ಶ್ರೀ ಶಿಷ್ಟಪಾಲ ಮಕುಟಧರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಓಂ ನಮೋ ವೆಂಕಟೇಶಾಯ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀದೇವಿಯ ವಲ್ಲಭನಾದ, ಕಲ್ಯಾಣ ಗುಣಗಳಿಗೆ ನಿಧಿಯಾದ, ಬೇಡುವ ಭಕ್ತರ ಪಾಲಿಗೆ ಅಭಿಷ್ಟಗಳನ್ನು ಸುರಿಸುವ ನಿಧಿಯಂತಿರುವ ಆಧ್ಯಾತ್ಮಿಕ ಶೋಭೆಯಿಂದ ಕೂಡಿದ ವೆಂಕಟಾದ್ರಿಯಲ್ಲಿ ನೆಲೆಸಿರುವ ಶ್ರೀನಿವಾಸನಿಗೆ ಮಂಗಳವಾಗಲಿ ಎಂದು ಸ್ತೋತ್ರವನ್ನು ಮಾಡುತ್ತಾರೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮನಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯ ತಿರುಪತಿಯ ಶ್ರೀನಿವಾಸನ ಮಂಗಾಪುರದಲ್ಲಿರುವ ಪುರಾತನ ಹಿಂದೂ ದೇವಾಲಯದಿಂದ ನೇರ ಪ್ರಸಾರದಲ್ಲಿ ನಾವು ಇದ್ದೇವೆ. ಎಂತಹ ಸೌಭಾಗ್ಯ ನಮ್ಮದು ಅಂತ ಹೇಳಿದರೆ, ಶ್ರೀನಿವಾಸ ವಿವಾಹದ ನಂತರ 6 ತಿಂಗಳ ಕಾಲ ದೇವಿ ಪದ್ಮಾವತಿಯ ದೇವಿ ಜೊತೆಗೆ ತಂಗಿದ್ದವಾಗಿದ್ದಂತಹ ಸ್ಥಳ ಯಾವುದು ಅಂದರೆ ಈ ಮಂಗಾಪುರ ಕಲ್ಯಾಣ ಶ್ರೀನಿವಾಸನ ದೇವಸ್ಥಾನ ಒಂದು ಸ್ಥಳ. ತಿರುಮಲಕ್ಕೆ ಹೋಗಲು ಸಾಧ್ಯವಾಗದವರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಭಗವಾನ್ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಇಂದಿನ ದಿನ ಎಂತಹ ಪವಿತ್ರವಾಗಿರ್ತಕ್ಕಂತಹ ದಿನ ಅಂದರೆ, ನಮ್ಮ ಅಪರೋಕ್ಷ ಜ್ಞಾನಿಗಳು ಹೇಳಿದಂತೆ ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರ್ಣ ಶುಭಕರ್ಣ, ಇಂದಿನ ರಾತ್ರಿ ಶುಭರಾತ್ರಿ ಎಂಬುವಂತಹ ರೀತಿಯಲ್ಲಿ ಗರುಡಾರೂಢನಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಪರಬ್ರಹ್ಮ
ನೋಡಿ, ಭಕ್ತಾದಿಗಳು ಮೈ ಮರೆತು ಶ್ರೀನಿವಾಸನ ಮುಂದೆ ಕುಣಿತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡೋದೇ ನಮಗೆ ಒಂದು ಆನಂದ. ನಮ್ಮ ಭಾವಿ ಸಮೀರರಾಗಿರ್ತಕ್ಕಂತಹ ಸೋದೆ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಪೂರ್ವ ಪ್ರಬಂಧ 23ನೇ ಶ್ಲೋಕದಲ್ಲಿ ಗರುಡೋತ್ಸವ ಶ್ರೀನಿವಾಸನನ್ನ ಸ್ತೋತ್ರವನ್ನು ಮಾಡ್ತಾರೆ. ಆರೂಢ ಗರುಡಸ್ಕಂದಂ ಆಲಿಂಗಿತ ರಮಾಧರಂ ಆನಮಜ್ಜನ ಸರ್ವಸ್ವಂ ಆಶ್ರಯೇ ವೆಂಕಟೇಶ್ವರಂ. ವಾದಿರಾಜ ಗುರು ಸಾರ್ವಭೌಮರು ಆರೂಢ ಗರುಡಸ್ಕಂದಂ ಅಂತ ಹೇಳ್ತಾರೆ. ನಿಜವಾಗಲೂ ಕೂಡ ಈ ಸಂದರ್ಭ ಕೂಡ ಹಾಗೇ ಇದೆ ನೋಡ್ರಿ. ಗರುಡನ ಹೆಗಲ ಮೇಲೆ ಏರಿರುವ ಶ್ರೀನಿವಾಸ ಬರ್ತಾ ಇದ್ದ ನೋಡ್ರಿ. ಎಷ್ಟು ಸುಂದರವಾಗಿರ್ತಕ್ಕಂತಹ ರಮಣೀಯವಾಗಿರ್ತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಆರೂಢ ಗರುಡಸ್ಕಂದಂ, ಗರುಡನ ಹೆಗಲ ಮೇಲೆ ಏರಿರುವ ಶ್ರೀಭೂದೇವಿಯರನ್ನು ಅಲಂಘಿಸಿರುವ, ಚೆನ್ನಾಗಿ ನಮಸ್ಕಾರ ಮಾಡುವ ಭಕ್ತರಿಗೆ ಸರ್ವಸ್ವ ಸ್ವರೂಪನಾಗಿರ್ತಕ್ಕಂಥವನು ಯಾರು ಅಂದರೆ ಅದು ಶ್ರೀನಿವಾಸ ಅಂತ ಹೇಳ್ತಾರೆ. ಆನಮಜ್ಜನ ಸರ್ವಸ್ವಂ ಆಶ್ರಯೇ ವೆಂಕಟೇಶ್ವರಂ. ನಮಸ್ಕಾರ ಮಾಡುವವರಿಗೆ ಸರ್ವಸ್ವರೂಪ ಅಂತ ಶ್ರೀನಿವಾಸ, ಭಜನೆ ಮಾಡುವವರಿಗೆ ಭಾಗ್ಯಪ್ರದ ಅಂತ. ನೋಡ್ರಿ, ಭಜನೆ ಮಾಡ್ತಾ ಇದ್ದಾರೆ, ಕೋಲಾಟವನ್ನು ಆಡ್ತಾ ಇದ್ದಾರೆ. ಯಾರ್ಯಾರ ಮುಂದೆ ಕುಣಿಯೋದು ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಮುಂದೆ ಕುಣಿಯೋದು ಏನದಲ್ಲ, ಅದು ನಿಜವಾದ ಸೌಭಾಗ್ಯ ಸೌಭಾಗ್ಯ ಸೌಭಾಗ್ಯ. ಇಂತಹ ಭಾಗ್ಯವನ್ನು ಪಡೆದಂತಹ ನಾವೇ ಧನ್ಯರು ಎಂಬುದರಲ್ಲಿ ಸಂದೇಹ ಇಲ್ಲ. ಯಾಕಂದರೆ ಶ್ರೀಪಾದರಾಜರು ಹೇಳ್ತಾರೆ, ನಾಲಿಗೆಗೆ ಭೂಷಣ ನಾರಾಯಣ ನಾಮ. ನೋಡ್ರಿ, ಗರುಡ ದೇವರ ವಾಹನನಾಗಿ ಶ್ರೀನಿವಾಸ ದರ್ಶನವನ್ನು ಕೊಡ್ತಾ ಇದ್ದಾನೆ. ಭವಿಷ್ಯೋತ್ಪುರಾಣದ ವೆಂಕಟೇಶ ಸ್ತೋತ್ರದಲ್ಲಿ ಗೋವಿಂದೋ ಗೋಪತಿ ಕೃಷ್ಣೋ ಕೇಶವೋ ಗರುಡಧ್ವಜ ಎಂಬುವಂತಹದ್ದು ಗರುಡಧ್ವಜ ಅಂತ ಹೇಳ್ತಾರೆ. ಗರುಡಧ್ವಜ ನಾರಾಯಣ ಅಂತಂದು. ಅದರಲ್ಲಿ ವೆಂಕಟೇಶ ಸ್ತೋತ್ರದಲ್ಲಿ 50 ನಾಮಗಳನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಅದರಲ್ಲಿ 19ನೇ ನಾಮ ಯಾವುದು ಅಂದರೆ ಗರುಡಧ್ವಜ. ಗೋವಿಂದೋ ಗೋಪತಿ ಕೃಷ್ಣೋ ಕೇಶವೋ ಗರುಡಧ್ವಜ ಎಂಬುವಂತಹ ಸುಂದರವಾಗಿರತಕ್ಕಂತಹ ನಾಮ. ಗರುಡೇನ ಧ್ವಜತಿ ಗಚ್ಚತೀತಿ ಗರುಡಧ್ವಜ. ಗರುಡನ ಮೂಲಕ ಸಂಚಾರ ಮಾಡುವವನು ಯಾರು? ನಮ್ಮ ಶ್ರೀನಿವಾಸ ತಿಮ್ಮಪ್ಪ ಅಂತ ಹೇಳ್ಬೋದು. ನಮ್ಮ ಹರಿದಾಸರು ಕೂಡ ಒಂದು ಮಾತು ಹೇಳ್ತಾರೆ, ಖಗರಾಜ ವಾಹನ ಜಗದೊಡೆಗೆ ನಿನ್ನ ಅಗಣಿತ ಮಹಿಮೆಗೆ ನಮೋ ನಮೋ ಶ್ರೀನಿವಾಸ ದಯಾನಿಧೇ. ಖಗರಾಜ ವಾಹನ ಜಗದೊಡೆಗೆ ನಿನ್ನ ಗರುಡ ವಾಹನ, ಜಗತ್ತಿನ ಒಡೆಯ, ನಿನ್ನ ಅಗಣಿತ ಮಹಿಮೆಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಪ್ರಭು ಶ್ರೀನಿವಾಸ ದಯಾನಿಧೆ ಅಂತ ನಮ್ಮ ಹರಿದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಶಬ್ದ ಪ್ರಯೋಗಗಳು ನೋಡ್ರಿ. ಖಗರಾಜ ವಾಹನ ಜಗದೊಡೆಗೆ ನಿನ್ನ ಅಗಣಿತ ಮಹಿಮೆಗೆ ನಮೋ ನಮೋ ಶ್ರೀನಿವಾಸ ದಯಾನಿಧೆ. ಈ ಬ್ರಹ್ಮೋತ್ಸವ, ಕಲ್ಯಾಣ ಶ್ರೀನಿವಾಸನ ಬ್ರಹ್ಮೋತ್ಸವ ಒಂದು ಸಂದೇಶವನ್ನು ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ. ಅದ್ಭುತವಾಗಿರ್ತಕ್ಕ ನಿಜವಾದ ಬ್ರಹ್ಮೋತ್ಸವವನ್ನು ಯಾರು ಮಾಡ್ತಾರೆ? ಉತ್ಸವಾನ್ ವಿವಿಧಾನ್ ತಸ್ಯ ಕಾರಯಿಷ್ಯಂತಿ ಮಾನವಾಹ ಆಗಮಿಷ್ಯಂತಿ ದೇವಾಶ್ಚ ಸೇವಾಯೈ ವೈ ಕಲೋಯಿಗೆ ಅಂತ ಹೇಳ್ತಾರೆ. ಪುರಾಣದ ಮಾತಿನಂತೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಸಕಲ ದೇವತೆಗಳು ಬಂದು ಇಲ್ಲಿ ಬ್ರಹ್ಮೋತ್ಸವವನ್ನು, ಬ್ರಹ್ಮದೇವರಿಂದ ಹಿಡಿದು ಎಲ್ಲ ದೇವತೆಗಳು ಬಂದು ಬ್ರಹ್ಮೋತ್ಸವವನ್ನು ಮಾಡ್ತಾರಂತೆ. ಇದು ಪುರಾಣದ ಒಂದು ನಮಗೆ ಮಾತು, ಅಮೃತ ವಚನ. ನಿಜವಾಗಲೂ ಈ ಉತ್ಸವ ಮಾಡಬೇಕು ಅಂದರೆ ಬ್ರಹ್ಮದೇವರಿಂದ ನೋಡಿ, ನಮ್ಮ ಪರಬ್ರಹ್ಮ ಶ್ರೀನಿವಾಸ ಎಷ್ಟು ಸುಂದರನಾಗಿದ್ದಾನೆ. ಆ ಸುಂದರ ಮೂರ್ತಿ ನೋಡುವುದೇ ನಮಗೆ ಜನ್ಮಾಂತರದ ಭಾಗ್ಯ ಇದ್ದರೆ ಮಾತ್ರ ಸಿಗುತ್ತದೆ. ಅನೇಕ ಜನ್ಮ ಸಂಸಿದ್ಧ ಎಂಬುವಂಥದ್ದು ಹೇಳಿದ ಹಾಗೆ ಗರುಡಾರೂಢನಾಗಿ ಶ್ರೀನಿವಾಸ ಹೇಳ್ತಾರೆ. ಅದಕ್ಕೆ ನಮ್ಮ ಶ್ರೀಪಾದರಾಜರು ನಾಲಿಗೆಗೆ ಭೂಷಣ ನಾರಾಯಣ ನಾಮ, ಕಾಲಿಗೆ ಭೂಷಣ ಹರಿಯಾತ್ರೆ, ರಂಗನ್ನ ನೋಡುವುದೇ ಕಂಗಳಿಗೆ ಭೂಷಣ ಅಂತ ಹೇಳ್ತಾರೆ. ಭೂಷಣಕ್ಕೆ ಭೂಷಣ, ಇದು ಭೂಷಣ ಎಂಬುವರು ಹೇಳುವಾಗ ಶ್ರೀಪಾದರಾಜರು ರಂಗನ್ನ ನೋಡುವುದೇ ಅಂದರೆ ಶ್ರೀನಿವಾಸನನ್ನು ನೋಡುವುದೇ ಕಂಗಳಿಗೆ ಭೂಷಣ ಅಂತ. ಅದರಂತೆ ಶ್ರೀನಿವಾಸನ ಭಕ್ತರನ್ನು ನೋಡುವುದು ಕೂಡ ಕಂಗಳಿಗೆ ಭೂಷಣ. ನೋಡಿ, ಶ್ರೀನಿವಾಸ ದೇವರು ಸಕಲಾಭರಣಗಳಿಂದ
ಗರುಡ ವಾಹನನಾಗಿ ಅದಕ್ಕೆ ರಂಗನ್ನ ನೋಡುವುದೇ ಕಂಗಳಿಗೆ ಭೂಷಣ, ಮಂಗಳಾಂಗಗೆ ಮಣಿ ಶಿರಭೂಷಣ, ಶೃಂಗಾರ ತುಳಸಿಮಣಿ ಕೊರಳಿಗೆ ಭೂಷಣ, ರಂಗವಿಠಲ ನಿನ್ನ ನಾಮ ಅತಿಭೂಷಣ ಅಂತ ಹೇಳ್ತಾರೆ. ಶ್ರೀನಿವಾಸ ಎಂಬುವಂತಹ ನಾಮ ಏನಿದೆಯಲ್ಲ ಅದು ಬಹಳ ಸುಂದರವಾಗಿರತಕ್ಕಂತಹ ನಾಮ. ಅದು ಶ್ರೀಯಂ ನಿತರಾಂ ವಸ್ತೆ ಆಚ್ಛಾದಯತೀತಿ ಶ್ರೀನಿವಾಸ ಅಂತ ನಾವು ಹೀಗೂ ಅರ್ಥವನ್ನು ಮಾಡ್ಬೋದು. ವೆಂಕಟೇಶನಿಂದ ಅಂದರೆ ಶ್ರೀನಿವಾಸ ದೇವರಿಂದ ನಿತ್ಯಾಭಿಯೋಗಿನಿಯಾದ ಶ್ರೀದೇವಿ ವೆಂಕಟೇಶನ ಜೊತೆಗೆ ಇರುವವಳಾದರೂ ಆಕೆ ಕಾಣಿಸಿಕೊಳ್ಳದಂತೆ ಆಕೆಯನ್ನು ಚೆನ್ನಾಗಿ ಆಚ್ಛಾದಿಸಿರುವವನು ಯಾರು ಅಂದರೆ ಅವರು ಶ್ರೀನಿವಾಸ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಗರುಡ ವಾಹನ. ಇವತ್ತಿನ ದಿನ ಗರುಡ ವಾಹನನಾಗಿ ಶ್ರೀನಿವಾಸ ದರ್ಶನವನ್ನು ಕೊಡ್ತಾ ಇದ್ದಾನೆ. ನಾವು ಗರುಡನ ಮಹಿಮೆಯನ್ನು ತಿಳಿದರೆ ಗರುಡ ವಾಹನನ ಮಹಿಮೆನ ನಮಗೆ ಗೊತ್ತಾಗ್ಬಿಡ್ತದೆ. ಗರುಡ ದೇವರ ಮಹಿಮೆನೇ ಇಷ್ಟಿದೆ ಅಂತ ಹೇಳಿದರೆ ಇನ್ನು ಗರುಡ ವಾಹನನಾಗಿರ್ತಕ್ಕಂತಹ ಪರಬ್ರಹ್ಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಶ್ರೀನಿವಾಸನ ಮಹಿಮೆ ಎಂಥದ್ದು ಇರ್ಬೋದು. ಅಂದರೆ ಗರುಡ ದೇವರಿಗೆ ನಮ್ಮಪ್ಪ ಶ್ರೀನಿವಾಸ ಎಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದನ್ನು ತಿಳ್ಕೊಂಡ್ರೆ ಆ ಶ್ರೀನಿವಾಸನನ್ನು ನಮಗೆ ಭಕ್ತಿ ಬರಲಿಕ್ಕೆ ಕಾರಣ ಆಗ್ತದೆ. ನಮ್ಮ ಗರುಡ ದೇವರ ಮಾತಿನಲ್ಲಿ ಗರುಡ ದೇವರ ಬಗ್ಗೆ ಹೇಳೋದಾದರೆ ಗರುಡ ವಾಹನನಾಗಿ ಶ್ರೀನಿವಾಸ ಬರ್ತಾ ಇದ್ದಾನೆ. ಅದಕ್ಕೆ ಗರುಡ ದೇವರ ಮೊದಲು ಚಿಂತನೆ ಮಾಡೋಣ. ಸೃಷ್ಟಿಯ ಆದಿಯಲ್ಲಿ ಬಲಾಖ್ಯ ವಾಯುದೇವರಿಂದ ಹುಟ್ಟಿ ಬಂದವರು ಅಂತಂದರೆ ಗರುಡ ದೇವರು. ಪುನಃ ವಿರಾಟ್ ರೂಪಿಯಾದ ಭಗವಂತನ ದಕ್ಷಿಣ ಪಾದದಿಂದ ಜನಿಸಿ ಬಂದವರು ಗರುಡ ದೇವರು. 28 ದೇಹ ಲಕ್ಷಣವುಳ್ಳವರು ಗರುಡ ದೇವರು. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಆದವರು ಯಾರು ಅಂದರೆ ಅದು ಗರುಡ ದೇವರು. ಪ್ರತಿ ನಿತ್ಯದಲ್ಲಿಯೂ ಕ್ಷಣದಲ್ಲಿಯೂ ಕೂಡ ಕ್ಷಣದಲ್ಲಿಯೂ ಕೂಡ ಕಮಲಾಪತಿ ಮಾಧವನನ್ನು ಸ್ಮರಣೆ ಮಾಡತಕ್ಕಂಥವರು ಯಾರು ಅಂತಂದರೆ ಅದು ಗರುಡ ದೇವರು. ಇನ್ನೂ ವಿಶೇಷ ಏನು ಗೊತ್ತಾ, ಕಾಲಕ್ಕೂ ಚಿತ್ತಕ್ಕೂ ಆಹಾರ ಪದಾರ್ಥಗಳಲ್ಲಿ ಒಂದಾದ ತವ್ವಿಗೂ ಕೂಡ ಅಭಿಮಾನಿಯಾಗಿರ್ತಕ್ಕಂಥವರು ಯಾರು ಅಂದರೆ ಗರುಡ ದೇವರು. ಇಂತಹ ಗರುಡ ವಾಹನನಾಗಿ ಶ್ರೀನಿವಾಸ ಇದ್ದಾನಲ್ಲ, ಮೊದಲಿಗೆ ಗರುಡ ದೇವರ ಮಹಿಮೆಯನ್ನು ನಾವು ತಿಳಿಯಬೇಕು. ಅದಕ್ಕೆ ನಮ್ಮ ವಾದರಾಜ ಗುರು ಸಾರ್ವಭೌಮರು ಆರೂಢ ಗರುಡ ಸ್ಕಂದಂ ಅಂತ ಗರುಡನ ಹೆಗಲ ಮೇಲೆ ಏರಿರ್ತಕ್ಕಂತಹ ಶ್ರೀನಿವಾಸನನ್ನ ಅಂತ ಹೇಳಿದರು. ಆ ಗರುಡ ಎಂಥವನು ಅಂತಂದರೆ ಹರಿಕಥಾಮೃತ ಸಾರ 32ನೇ ಸಂಧಿ 8ನೇ ಪದ್ಯದಲ್ಲಿ ಹೇಳ್ತಾರೆ. ಜಗದು ಧರಣ ಸುರೋತ್ತಮನ ನಿಜ ಪೆಗಲೊಳಾಂತು ಕರಾಬ್ಜದೊಳು ಪದಯುಗ ಧರಿಸಿ ನಖಪಂಕ್ತಿಯೊಳು ಮಣೀಯ ತರವಾದ ನಗಧರಣ ಪ್ರತಿಬಿಂಬ ಕಾಣುತ್ತ ಮಿಗೆ ಹರುಷದಿಂ ಪಗುಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಲ ಸಕಲ ಸುಜನರಿಗೆ. ಖಗಕುಲಾಧಿಪ ಕೊಡಲಿ ಮಂಗಲ ಸಕಲ ಸುಜನರಿಗೆ ಅಂತ ಪ್ರಾರ್ಥನೆಯನ್ನು ಜಗನ್ನಾಥದಾಸರು ಮಾಡ್ತಾರೆ. ಆ ಗರುಡ ದೇವರು ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಯಾಕಂದರೆ ಪ್ರತಿನಿತ್ಯದಲ್ಲಿಯೂ ಕೂಡ ಕಮಲಾಪತಿ ಮಾಧವನನ್ನು ಅಂದರೆ ಭಗವಂತನನ್ನು ಶ್ರೀನಿವಾಸನನ್ನು ಸ್ಮರಣೆ ಮಾಡತಕ್ಕಂತಹ ಗರುಡ ದೇವ ನಮಗೆಲ್ಲರಿಗೂ ಸಜ್ಜನರಿಗೆ ಅಂದರೆ ಶ್ರೀನಿವಾಸ ದೇವರ ಭಕ್ತರು ಇದ್ದಾರಲ್ಲ ಆ ಸಜ್ಜನರಿಗೆ ಯಾವಾಗಲೂ ಕೂಡ ಮಂಗಳವನ್ನುಂಟು ಮಾಡಲಿ ಎಂಬುವ ರೀತಿಯಲ್ಲಿ ಜಗನ್ನಾಥದಾಸರು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನೊಂದು ವಿಶೇಷ ಏನೆಂದರೆ ಗರುಡ ಅಷ್ಟೋತ್ತರ ಶತನಾಮಾವಳಿ ಗುರು ಪರಂಪರಾ ಸದಿತರ ನಿರ್ಣಯ ಮೇಲೆ ರಾಮಾನುಜ ಶರಣ ಮಾದಾವಿರಾಯೋದಯ ವಿಭೋದೇಹರಂ ನಿಯಮೇನ ಮದನ್ಮಯಾನ ಮಹಜ್ಜನ ಕುಲವದರುಗಣಾಭಿರಾಮಂ ಬುಧಂ ಧರತ್ಯ ಮಹದ ಕುಯಮಟ್ಟನಾದ್ರಿ ಭಕ್ತಿಯಾರಗುಣ ಜಗರ ಯೋಗಿ ವಾಹನ್ ಭಕ್ತಾಂಗ್ರೇಣ ಶ್ರೀಮತ್ತರಾಂಗುಜಮಣಿ ಮೃಣದ ನಿತ್ಯಂ ಕರವರತ್ತ ಕರುಣೆ ಹರ್ತವೆನ್ಗಾಮ ಕಡಂಗಡಿ ವೇಂದ ಗುರವರತ್ತಂ ಭಗದಾಮಲ್ ಗುರಯರ್ಗಾನು ರೈತ ತಿರುವರತ್ತ ತೋರಣಿಗತ್ತಿರಿ
ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು. ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು. ಬಂದನು ಭರದಿಂದ ಗರುಡ ವಾಹನನಾಗಿ ಬಂದ ಬಂದ ಭಕ್ತ ವೃಂದವ ನೋಡುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ಧುರುಳನಾದ ದುಶ್ಯಾಸನ ಸಭೆಯಳು ತರುಣಿ ದ್ರೌಪದಿಯ ಸೀರೆಯ ಸೆಳೆಯಲು. ದುರುಳನಾದ ದುಶ್ಯಾಸನ ಸಭೆಯಳು ತರುಣಿ ದ್ರೌಪದಿಯ ಸೀರೆಯ ಸೆಳೆಯಲು. ಪರಮ ಕರುಣದಿಂದ ತರುಣಿಗ ಕ್ಷಯವಿತ್ತ ದ್ವಾರಕಾಧಿಪತಿ ಶ್ರೀಪತಿ ವಲಯುತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ಹೊರಗಿನ ಮನೆಯೊಳು ಪಾಂಡುಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನು. ಹೊರಗಿನ ಮನೆಯೊಳು ಪಾಂಡುಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನು. ಪರಿಹಾರವ ಮಾಡಿ ಧ್ರುಪದನ ಪುರಿಯೊಳು ಪರಮ ಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರ ವಾದ್ಯ ವಿಶೇಷಗಳಿಂದ. ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರ ವಾದ್ಯ ವಿಶೇಷಗಳಿಂದ. ಝಣ ಝಣಕೆನ್ನುವ ಗೆಜ್ಜನದಗಳಿಂದ ತದ್ಧಿಮಿಧಿಮಿಕೆಂದು ಕುಣಿಯುತ್ತ ಬಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು. ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು. ಬಂದನು ಭರದಿಂದ ಗರುಡ ವಾಹನನಾಗಿ ಬಂದ ಬಂದ ಭಕ್ತ ವೃಂದವ ನೋಡುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ. ಓಂ ನಮೋ ವೆಂಕಟೇಶಾಯ. ಗರುಡ ವಾಹನನಾಗಿ ಶಂಖಚಕ್ರ
ಧಾರಣ ಮಾಡಿಕೊಂಡು ತನ್ನ ಕರುಣಾಮೃತ ರಸವನ್ನು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಗರುಡಧ್ವಜನಾಗಿ ನಮಗೆಲ್ಲರಿಗೂ ಕೂಡ ಆನಂದವನ್ನು ನೀಡುತ್ತಾ ಇದ್ದಾನೆ. ನಾವು ಮೊದಲಿಗೆ ಗರುಡದೇವನ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕುಂಕುಮಾಂಕಿತ ವರ್ಣಾಯ ಕುದೇಂದು ಧವಲಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಗರುಡದೇವರ ಅಷ್ಟೋತ್ತರ ಶತನಾಮಾವಳಿ ಅಂತ ಇದೆ. ಅದರಲ್ಲಿ ಅಂದರೆ ಶ್ರೀನಿವಾಸ ದೇವರು ಗರುಡದೇವನಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಎಂಬುವಂಥದ್ದು. ಆ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಓಂ ಗರುಡಾಯ ನಮಃ, ಓಂ ಖಗಪತಯೇ ನಮಃ, ಓಂ ಕಾಶ್ಯಪಾಯ ನಮಃ, ಓಂ ಹರಿವಾಹನಾಯ ನಮಃ, ಓಂ ಛಂದೋಮಯಾಯ ನಮಃ, ಈ ರೀತಿ ಗರುಡದೇವರ ಅಷ್ಟೋತ್ತರ ಶತನಾಮಾವಳಿ. ಅದರಲ್ಲಿ ವಿಶೇಷವಾಗಿ 15 ಫಲಗಳನ್ನು ಹೇಳ್ತಾರೆ. ಗರುಡದೇವರ ಅಷ್ಟೋತ್ತರ ಶತನಾಮಾವಳಿ ಮಾಡುವುದರಿಂದ ಪ್ರತಿನಿತ್ಯದಲ್ಲಿಯೂ ಕೂಡ ನೋಡಿ ಭಕ್ತಾದಿಗಳು ಮೈ ಮರೆತು ಶ್ರೀನಿವಾಸನ ಮುಂದೆ ನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಾಡುಗಳನ್ನು ಹಾಡ್ತಾ ಹಾಡ್ತಾ ನರ್ತನ ಸೇವೆಯನ್ನು ತನ್ಮಯತೆಯಿಂದ ಕುಣಿತಾ ಇದ್ದಾರೆ. 15 ಫಲಗಳು ಯಾವುವು ಅಂದರೆ ವಿಶೇಷ ಒಂದು ಮಾತ್ರ ಹೇಳ್ತೇನೆ. ಕಣ್ಣಿಗೆ ಸಂಬಂಧಪಟ್ಟಂತಹ, ಆಮೇಲೆ ವಿಶೇಷವಾಗಿ ಮನಸ್ಸಿಗೆ ನೋವು ಆದರೆ, ಅಸಮಾಧಾನ ಆದರೆ, ಸರ್ಪದೋಷಗಳಿದ್ದರೆ ಗರುಡ ಅಷ್ಟೋತ್ತರ ಶತನಾಮಾವಳಿಯಿಂದ ಎಲ್ಲವೂ ಪರಿಹಾರ ಆಗ್ತವಂತೆ. ಅದಕ್ಕೆ ಪಕ್ಷಿ ರಾಜಾಯ ವಿದ್ಮಹೆ ಪಕ್ಷಿ ದೇವಾಯ ಧೀಮಹಿ ತನ್ನೋ ಪಕ್ಷಿ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೆ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಗರುಡ ದಂಡಕ ಎಂಬುವಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಸುಂದರವಾದ ರೆಕ್ಕೆಗಳನ್ನು ಹೊಂದಿರುವ ಗರುಡನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಶ್ರುತಿ ಸಿಂಧು ಸುಧೋತ್ಪಾದ ಮಂಗಲಾಯ ಗರುತ್ಪತೆ. ಅಂದರೆ ಗರುಡ ಯಾವಾಗಲೂ ಕೂಡ ಭಗವಂತನ ಸೇವೆಯಲ್ಲಿ ರತನಾಗಿರ್ತಾನಂತೆ. ಅದಕ್ಕೆ ಗರುಡದೇವನಿಗೆ ಅಷ್ಟು ಮಹತ್ವ ಬಂದಿದೆ ಅಂತ ಹೇಳ್ತಾರೆ. ಅದನ್ನು ಜಗನ್ನಾಥದಾಸರು ನಮ್ಮ ಅಪರೋಕ್ಷ ಜ್ಞಾನಿಗಳು ಸ್ತೋತ್ರ ಮಾಡುವಾಗ ಅತಿಶೋಭಿಸುತಿದೆ ಶ್ರೀಪತಿವಾಹನ ಅಂತ ಸ್ತೋತ್ರವನ್ನು ಮಾಡ್ತಾರೆ. ಕಾಲನಾಮಕನಾಗಿ ಕಮಲ ಭವನಲ್ಲಿ ಜನಿಸಿ ಕಾಲಾತ್ಮ ಹರಿಯ ಸೇವಿಪ ವಾಹನ. ನೋಡ್ರಿ ಭಕ್ತಾದಿಗಳು, ಎಲ್ಲ ಭಕುತರ ಭಿಷ್ಟ ಕೊಡುವುದಕ್ಕೆ ತಾ ಕೈವಲ್ಯ ಸ್ಥಾನವ ಬಿಟ್ಟ. ಅಪ್ರಾಕೃತ ಶರೀರ ಉಳ್ಳಂತಹ ಶ್ರೀನಿವಾಸನ ಮುಂದೆ, ನಿರ್ದೋಷನಾಗಿರತಕ್ಕಂತಹ ಶ್ರೀನಿವಾಸನ ಮುಂದೆ ಎಲ್ಲ ಸಕಲ ಭಕ್ತಾದಿಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಕ್ಕಳುಗಳು ನೋಡ್ರಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ನರ್ತನವನ್ನು ಮಾಡ್ತಾ ಇದ್ದಾರೆ. ಆ ಶ್ರೀನಿವಾಸ ಕರುಣಾದೃಷ್ಟಿಯ ಅನುಗ್ರಹ ಎಂಬುವಂಥದ್ದು ಏನಿದೆಯಲ್ಲ ಅದು ಎಲ್ಲರ ಮೇಲೆ ಆಗುತ್ತೆ. ಯಾರ್ಯಾರು ಈ ಗರುಡ ವಾಹನ ಶ್ರೀನಿವಾಸನನ್ನು, ಈ ಉತ್ಸವವನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಶ್ರೀನಿವಾಸ ದೇವರು ಅನುಗ್ರಹವನ್ನು ಮಾಡೇ ಮಾಡ್ತಾನೆ, ಇದರಲ್ಲಿ ಸಂದೇಹವೇ ಇಲ್ಲ. ಅಂತಹ ಶ್ರೀಪತಿ ವಾಹನ ಕಾಲನಾಮಕನಾಗಿ ಕಮಲ ಭವನಲ್ಲಿ ಜನಿಸಿ ಕಾಲಾತ್ಮ ಹರಿಯ ಸೇವಿಪ ವಾಹನ. ಕಾಳಗದಿ ಕಪಿವರರ ಕಟ್ಟು ಬಿಡಿಸಿದ ವಾಹನ. ಎಷ್ಟು ಸುಂದರವಾಗಿರ್ತಕ್ಕಂಥ ಜಗನ್ನಾಥದಾಸರು ಶ್ರೀಪತಿಯ ವಾಹನದ ಬಗ್ಗೆ ಸ್ತೋತ್ರವನ್ನು ಮಾಡ್ತಾರೆ. ಅತಿ ಶೋಭಿಸುತ್ತಿದೆ ಶ್ರೀಪತಿ ವಾಹನ ಅಂತ, ಬಹಳ ಶೋಭಾಯಮಾನವಾಗಿ ಆ ಗರುಡ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ ನೋಡಿ ಹೇಗೆ ದರ್ಶನ ನೋಡಿ ನಾವು ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಆ ಶ್ರೀನಿವಾಸ ಪರಬ್ರಹ್ಮ ಗರುಡನ ಮೇಲೆ ಕೂತ್ಕೊಂಡಿದ್ದಾನಲ್ಲ, ಎಷ್ಟು ಶೋಭಾಯಮಾನವಾಗಿದೆ, ನೋಡಲಿಕ್ಕೆ ಬಹಳ ಆನಂದಮಯವಾಗಿದೆ. ಅದನ್ನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಪನ್ನಗಾಶನನಾದ ಪತಿತ ಪಾವನ ವಾಹನ ಸನ್ನುತಿಪ ಸಜ್ಜನರ ಪೊರೆವ ವಾಹನ. ಪನ್ನಗ ಚಲವಾಸ ಜಗನ್ನಾಥ ವಿಠ್ಠಲಗೆ ಉನ್ನತ ಪ್ರಿಯವಾದ ಗರುಡ ವಾಹನ. ಅತಿಶೋಭಿಸುತ್ತಿದೆ ಶ್ರೀಪತಿ ವಾಹನ. ಇಲ್ಲಿ ಹೇಳ್ತಾರೆ ಸನ್ನುತಿಪ ಸಜ್ಜನರ ಪೊರೆವ ವಾಹನ. ಶ್ರೀನಿವಾಸನ ಬ್ರಹ್ಮೋತ್ಸವದ ಮುಂದೆ ವೇಷಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ನೋಡಿ. ಎಂಥೆಂಥ ಮಕ್ಕಳುಗಳು ಸುಂದರವಾಗಿರತಕ್ಕಂತಹ ವೇಷಧಾರಣ ಮಾಡ್ಕೊಂಡು ಬಂದಿದ್ದಾರೆ. ಇದು ಹೇಳ್ತಾರೆ ಸನ್ನುತಿಪ ಸಜ್ಜನರ ಪೊರೆವ ವಾಹನ. ಶ್ರೀನಿವಾಸ ದೇವರ ಯಾರ್ಯಾರು ಭಕ್ತರುಗಳು ಇದ್ದಾರೋ
ಅವರಿಗೆಲ್ಲರನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥವ್ರು ಯಾರು ಅಂದರೆ ಗರುಡ ದೇವರು ಅಂತ ಹೇಳ್ತಾರಂತೆ. ಅದಕ್ಕೆ ಗರುಡ ದೇವರ ವಿಷಯದಲ್ಲಿ ಒಂದು ಮಾತಿದೆ, ಛಂದೋಮಯೇನ ಗರುಡೇನ ಎಂದು ಹೇಳಿದಂತೆ ಗರುಡನ ದೇಹದ ಅಣುವಿನಿಂದಲೂ ಸದಾ ವೇದಗಳು ಹೊರಹೊಮ್ಮುತ್ತಾ ಇರ್ತವಂತೆ. ಗರುಡ ದೇವ ಒಮ್ಮೆ ತನ್ನ ರೆಕ್ಕೆಗಳನ್ನು ಆಡಿಸಿದನೆಂದರೆ ಅವುಗಳಿಂದ ಗಾಳಿಯೆಲ್ಲ ವೇದವಾಣಿ ಝೇಂಕರಿಸುತ್ತದಂತೆ. ಇದರಿಂದಾಗಿ ಭಗವಂತ ಪ್ರೀತನಾಗಿ ಗರುಡನನ್ನು ತನ್ನ ವಾಹನನ್ನಾಗಿ ಮಾಡಿಕೊಂಡಿದ್ದಾನಂತೆ ಶ್ರೀನಿವಾಸ. ನೋಡ್ರಿ, ಎಷ್ಟು ಅಂತರಂಗ ಭಕ್ತನಿದ್ದಾನೆ ಗರುಡ ದೇವ. ಆತನ ರೆಕ್ಕೆಗಳಲ್ಲಿಯೂ ಕೂಡ ವೇದವಾಣಿ ಝೇಂಕಾರ ಮಾಡುತ್ತೆ ಅಂತಂದರೆ ಪ್ರತಿನಿತ್ಯದಲ್ಲಿಯೂ ಕೂಡ ಗರುಡ ದೇವ ಭಗವಂತನನ್ನು ಚಿಂತನೆಯನ್ನು ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಪ್ರೀತನಾಗಿ ಶ್ರೀನಿವಾಸ ತನ್ನ ವಾಹನನ್ನಾಗಿ ಮಾಡಿಕೊಂಡ. ಇದಕ್ಕೆ ಸೂಚಕವಾಗಿ ಗರುಡಾದ್ರಿಯ ಮೇಲೆಯೇ ಶ್ರೀನಿವಾಸನ ದಿವ್ಯ ಮಂದಿರವೆನಿಸಿದ ಆನಂದ ನಿಲಯದಿಂದ ಕೂಡಿದ ಆನಂದಾದ್ರಿ ಅಂತ ಹೇಳ್ಬೋದು. ಯಾಕಂದರೆ 7 ಬೆಟ್ಟಗಳ ಒಡೆಯ ಎಷ್ಟು ಮೈ ಮರೆತು ಹರಿದಾಸರ ಪದಗಳನ್ನು ಹಾಡ್ತಾ ನರ್ತನೆ ಮಾಡ್ತಾ ಇದ್ದಾರೆ. ವೆಂಕಟಾದ್ರಿ, ಶೇಷಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ಗರುಡಾದ್ರಿ, ಆನಂದಾದ್ರಿ, ನಾರಾಯಣಾದ್ರಿಗಳಲ್ಲಿ ನಿತ್ಯ ನಿರಂತರ ಇರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆಗಿರತಕ್ಕಂತಹ ಶ್ರೀನಿವಾಸ ಇಂದು ಕಲ್ಯಾಣ ಶ್ರೀನಿವಾಸ ಮಂಗಾಪುರದಿಂದ ನೇರ ಪ್ರಸಾದದಿಂದ ನಾವು ನೋಡ್ತಾ ಇದ್ದೇವೆ. ಗರುಡ ವಾಹನ ಉತ್ಸವನಾಗಿ ಶ್ರೀನಿವಾಸ ಎಲ್ಲರಿಗೂ ಇಡೀ ಜಗತ್ತಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಶ್ರೀನಿವಾಸ. ಅದಕ್ಕೆ ನಮ್ಮ ಹರಿದಾಸರು ಹೇಳ್ತಾರೆ, ಉರಗ ಶಯನ ಬಂದ ಗರುಡಗ ಮನ ಬಂದ, ಉರಗ ಶಯನ ಬಂದ ಗರುಡಗ ಮನ ಬಂದ, ನರಗೋಲಿದವ ಬಂದ ನಾರಾಯಣ ಬಂದನು, ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು. ಉರಗ ಶಯನ ಬಂದ ಗರುಡಗ ಮನ ಬಂದ. ಉರಗ ಎಲ್ಲರೂ ದೇವರು ಭಗವಂತ ತನ್ನ ಭಕ್ತರ ಹತ್ರ ಹೋಗ್ತಾ ಇದ್ದಾನಲ್ಲ, ಭಕ್ತರು ಹೇಗೆ ಚಿಂತನೆ ಮಾಡ್ತಾ ಇದ್ದಾರೆ. ಉರಗ ಶಯನ ಬಂದ ಗರುಡಗ ಮನ ಬಂದ, ನರಗೋಲಿದವ ಬಂದ ನಾರಾಯಣ ಬಂದನು, ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು. ಈ ಹಾಡಲ್ಲಿ ಒಂದು ಕಡೆ ಹೇಳಿದರು ಗರುಡಗ ಮನ ಬಂದ ಅಂತ ಒಂದು ಕಡೆ ಹೇಳಿದರು. ಮತ್ತು ಮುಂದಿನ ನುಡಿಯಲ್ಲಿ ಪಕ್ಷಿ ವಾಹನ ಬಂದ, ಲಕ್ಷ್ಮಣಾಗ್ರಜ ಬಂದ. ಪಕ್ಷಿ ವಾಹನ ಅಂದರೆ ಗರುಡ ವಾಹನ. ಇಂದಿನ ದಿನ ಗರುಡ ವಾಹನನಾಗಿ ಶ್ರೀನಿವಾಸ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ, ದೃಷ್ಟಿಯಿಂದಲಿ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ತುಂಟ
ತುಂಟಕನೊಬ್ಬನ ತರಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ. ದುರ್ಜನಾಂತಕನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ರಂಭೆ ಊರ್ವಶಿ ಮೇಳವ ಕಂಡೆ, ತುಂಬುರು ಮುನಿ ನಾರದರನು ಕಂಡೆ. ರಂಭೆ ಊರ್ವಶಿ ಮೇಳವ ಕಂಡೆ, ತುಂಬುರು ಮುನಿ ನಾರದರನು ಕಂಡೆ. ಅಂಬುಜೋದ್ಭವ ರುದ್ರರ ಕಂಡೆ, ಅಂಬುಜೋದ್ಭವ ರುದ್ರರ ಕಂಡೆ. ಶಂಬರಾರಿಸಿತನೇ ರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಓಂ ನಮೋ ವೆಂಕಟೇಶಾಯ. ಗರುಡ ವಾಹನನಾಗಿ ಕಲ್ಯಾಣ ಶ್ರೀನಿವಾಸ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಸೃಷ್ಟಿಗೆ ಬಂದ ಪ್ರತಿ ಸಾತ್ವಿಕ ಜೀವಿಯ ಗಮ್ಯಸ್ಥಾನ ಯಾವುದು ಅಂತಂದರೆ ಅದು ಭಗವಂತನ ಸನ್ನಿಧಾನ. ಭಗವಂತನ ದರ್ಶನ ಮಾಡದೇ ಇದ್ದರೆ ಜೀವನವೇ ವ್ಯರ್ಥ. ಅಂತಹ ಭಗವಂತನ ದರ್ಶನವನ್ನು ಅಪ್ರಾಕೃತನಾಗಿರ್ತಕ್ಕಂತಹ ನಿರ್ದೋಷನಾಗಿರ್ತಕ್ಕಂತಹ ಶ್ರೀನಿವಾಸನ ದರ್ಶನ ಇಂದು ಗರುಡ ವಾಹನನಾಗಿ ನಾವು ದರ್ಶನವನ್ನು ಮಾಡ್ತಾ ಇದ್ದೇವೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಭಗವಂತನ ಸನ್ನಿಧಾನ ಎಂಬುವಂಥದ್ದು ಬೇಕೇ ಬೇಕು. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅಂತರಂಗ ಶುದ್ಧಿಯಾಗಿರಬೇಕು. ಅಂತರಂಗ ಶುದ್ಧಿ ಇದ್ದರೆ ಮಾತ್ರ ಭಗವಂತನ ದರ್ಶನವಾಗುತ್ತೆ. ಮನಸ್ಸು ನಿರ್ಮಲವಾಗಿರಬೇಕು. ಪುರಂದರದಾಸರು ಹೇಳ್ತಾರೆ, ಗೋವಿಂದ ನಿನ್ನ ಆನಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಅಂತ ಹೇಳ್ತಾರೆ. ಮನಸ್ಸು ಒಳಗೆ ಕಲ್ಮಶ ಇಟ್ಟುಕೊಂಡು ನಾವು ಏನು ಕೆಲಸ ಮಾಡಿದರೂ ಏನು ಒಳ್ಳೆಯ ಕೆಲಸಗಳಂತ ಏನು ಮಾಡ್ತೀವಲ್ಲ, ಒಳಗೆ ಕಲ್ಮಶಗಳನ್ನು ಇಟ್ಟುಕೊಂಡು ಭಗವಂತ ಪ್ರೀತನಾಗುವುದಿಲ್ಲ ಅಂತ ಶ್ರೀನಿವಾಸ ದೇವರೇ ಒಂದು ಕಡೆ ಹೇಳ್ತಾರೆ, ಕರ್ಮಣ ಮನಸ ವಾಚ ಪರಪೀಡಾಂ ನ ಕುರ್ವತೆ. ಶ್ರೀನಿವಾಸ ದೇವರೇ ಹೇಳುವಂತಹ ಮಾತು ಇದು. ದೇವಶರ್ಮಗೆ ಉಪದೇಶ ಮಾಡುವಾಗ ಹೇಳುವಂಥ, ನನ್ನ ಭಕ್ತರು ಹೇಗೆ ಇರ್ತಾರೆ ಅಂತಂದರೆ ಶ್ರೀನಿವಾಸ ದೇವರು ಹೇಳ್ತಾರಂತೆ, ನನ್ನ ಭಕ್ತರು ಹೇಗಿರ್ತಾರೆ, ಕರ್ಮಣ ಮನಸ ವಾಚ,
ನನ್ನ ಭಕ್ತರು ಕಾಯ ವಾಚ ಮನಸ್ಸಿನಿಂದ ಇನ್ನೊಬ್ಬರ ಮನಸ್ಸಿಗೆ ಹಿಂಸೆಯನ್ನು ಮಾಡುವುದಿಲ್ಲ ಅಂತೆ, ನೋವನ್ನುಂಟು ಮಾಡುವುದಿಲ್ಲ ಅಂತೆ. ನನ್ನ ಭಕ್ತರು ಹೇಗಿರ್ತಾರೆ ಎಂಬುದು ಶ್ರೀನಿವಾಸ ದೇವರು ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ಅಂತರಂಗ ಶುದ್ಧಿ ಇರಬೇಕು. ನೋಡಿ, ಇಷ್ಟೆಲ್ಲ ಭಕ್ತಾದಿಗಳು ಲಕ್ಷ ಲಕ್ಷ ಜನರಲ್ಲಿ ದರ್ಶನವನ್ನು ಮಾಡ್ತಾ ಇದ್ದಾರಲ್ಲ, ಇವರಿಗೆ ಮನಸ್ಸು ನಿರ್ಮಲ ಆಗಿದ್ದರೆ ಮಾತ್ರ ಶ್ರೀನಿವಾಸ ದರ್ಶನ ಕೊಡ್ತಾನೆ, ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಪುರಂದರದಾಸರು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸು. ಮೊದಲಿಗೆ ದುರ್ಬುದ್ಧಿಗಳನ್ನು ಬಿಡಬೇಕು. ಒಳಗೆ ನಾವು ಕಲ್ಮಶವನ್ನು ಇಟ್ಟುಕೊಂಡು ದೇವ್ರ ಪೂಜೆ ಮಾಡಿದೆ, ಇನ್ನೇನೋ ಮಾಡಿದೆ ಅಂತಂದರೆ ದೇವರು ಮೆಚ್ಚುವುದಿಲ್ಲ ಅಂತ. ದೇವ್ರು ಹೇಳ್ತಾನೆ, ಮೊದಲಿಗೆ ಮನಸ್ಸನ್ನು ಶುದ್ಧಿ ಮಾಡ್ಕೋ ನೀನು ಅಂತ ಹೇಳ್ತಾನಂತ. ಅದಕ್ಕೆ ಅಂತರಂಗ ಶುದ್ಧಿಯಾಗಿರಬೇಕು ಅಂತ. ಭಗವಂತ ಕರುಣಿಸಿಕೊಟ್ಟಂತಹ ಈ ಮನುಷ್ಯ ದೇಹ ಸಾಧನ ಶರೀರ ಏನಿದೆಯಲ್ಲ, ಇದು ಬಹಳ ಅಪೂರ್ವವಾದದ್ದು. ಅಂತಹ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ ಶ್ರೀನಿವಾಸ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ತನ್ನ ಅಭಯವಸ್ತವನ್ನು ಕೆಳಗೆ ತೋರಿಸ್ತಾ ಇದ್ದಾನೆ, ಹೀಗೆ ಹೀಗೆ ತೋರಿಸ್ತಾ ಇದ್ದಾನೆ ಒಂದು ಕೈಯಲ್ಲೇ. ಎಷ್ಟು ಮಂದಹಾಸನ, ಎಲ್ಲರಿಗೂ ಆನಂದವನ್ನು. ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರೆದು ಕುಶಲದಲ್ಲಿ ಪಾಲಿಸುವುದು ಅಂತ ಗೋಪಾಲದಾಸರು ಪ್ರಾರ್ಥನೆ ಮಾಡಿಕೊಂಡಂತೆ, ಆತನ ಕರುಣಾಮೃತ, ಆತನ ನೋಡುವುದೇ ಒಂದು ಆನಂದ. ಅದು ಆನಂದಮಯ. ಆನಂದಮಯನನ್ನು ನೋಡಿದರೆ ನಮಗೂ ಕೂಡ ಜೀವನ ನಮಗೆ ಆನಂದಮಯವಾಗುತ್ತೆ. ಎಂತೆಂತೂ ನೀ ಭಜಿಸೆ, ಭಗವಂತನನ್ನು ಯಾವ ರೀತಿ ಚಿಂತನೆ ಮಾಡ್ತೀರಿಯೋ ಅದೇ ರೀತಿ ನಮಗೆ ಅನುಗ್ರಹವನ್ನು ಮಾಡ್ತಾನಂತೆ. ಗೋಪಾಲದಾಸರ ಸುಳಾದಿಯಲ್ಲಿ ಹೇಳ್ತಾರೆ, ಎಂತೆಂತೂ ನೀ ಭಜಿಸೆ ಅಂತಂತೆ ಫಲವೀವ ಗೋಪಾಲ ವಿಠಲ. ಎಷ್ಟು ಸುಂದರ ನೋಡಿ. ಯದ್ಭಾವ ತದ್ಭವತಿ. ಭಗವಂತನನ್ನು ಹೇ ಶ್ರೀನಿವಾಸ ನೀ ನಿರ್ದೋಷನಾಗಿದ್ದೀ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ದೋಷಗಳನ್ನು ಪರಿಹಾರ ಮಾಡ್ತಾ ಬರ್ತಾನಂತೆ. ಯಾಕಂದರೆ ನಮ್ಮ ಬಹಳಷ್ಟು ಪಾಪಗಳನ್ನು ಮಾಡಿದ್ದೀವಿ. ಜಾವಕ್ಕೆ ಮಾಡುವೆ 1000 ತಪ್ಪನು ಅಂತ ಹೇಳ್ತಾರೆ. ಪ್ರಾತಃ ಕಾಲದಲ್ಲೇ 1000 ತಪ್ಪುಗಳನ್ನು ಮಾಡತಕ್ಕಂಥ ಅಲ್ಪ ಜೀವಿಗಳು ನಾವು. ಆದರೂ ನಮ್ಮ ಮೇಲೆ ಕರುಣಾದೃಷ್ಟಿ ಇಟ್ಟು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನಲ್ಲ ಕಲ್ಯಾಣ ಶ್ರೀನಿವಾಸ ಗರುಡ ವಾಹನನಾಗಿ. ನಮಗೆ ಎಷ್ಟು ಜನ್ಮದ ಪುಣ್ಯ ಇದ್ದರೆ ಅದು ಸಾಧ್ಯವಾಗುತ್ತೆ. ಇದು ನಿಜವಾಗಲೂ ಕೂಡ ಶ್ರೀನಿವಾಸ ದೇವರ ಮನಸ್ಸಿಗೆ ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಅವನ ಮನಸ್ಸಿಗೆ ಬರಬೇಕು. ಯಾಕಂದರೆ ಸ್ವತಂತ್ರೋ ಭಗವಾನ್ ವಿಷ್ಣು. ನೋಡಿ ಏನೇನು ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರವೇ ಭೂಷಣ. ವಿಷ್ಣುವಿಗೆ ಅಲಂಕಾರ ಭೂಷಣ ಅಂತ ಶ್ರೀಪಾದರಾಜರೇ ಹೇಳ್ತಾರೆ. ಭೂಷಣಕ್ಕೆ ಭೂಷಣ, ಇದು ಭೂಷಣ. ನಿಜವಾಗಲೂ ಕಣ್ಣಿಗೆ ರಂಗನ್ನ ನೋಡುವುದೇ ಕಂಗಳಿಗೆ ಭೂಷಣ. ಎಷ್ಟು ಆನಂದ ನಮಗೆ, ಕಣ್ಣಿಗೆ ಆಹ್ಲಾದಕರ. ಆತನ ನೋಡುವುದೇ ನಮಗೆ ಬಹಳ ಎಲ್ಲ ಸಮಸ್ಯೆಗಳು ದುರಿತಗಳು ಎಲ್ಲವೂ ಪರಿಹಾರ. ಮನಸ್ಸು ಬಹಳ ನಿರ್ಮಲವಾಗಿಬಿಡುತ್ತದೆ ಭಗವಂತನ ದರ್ಶನ ಮಾಡಿದರೆ ಅಂತ. ಯಾಕಂದರೆ ಆನಂದಮಯ ಅವನು. ದುಃಖ ಎಂಬುವಂಥದ್ದು ಲವಲೇಶವೂ ಭಗವಂತನಿಗೆ ಇಲ್ಲ. ಭಗವಂತನ ಹತ್ತಿರ ದೋಷ ಎಂಬುವಂಥದ್ದು ಸುಳಿವೇ ಇಲ್ಲ. ಅಜ್ಞಾನ ಎಂಬುವಂಥದ್ದು ಸುಳಿವೇ ಇಲ್ಲ. ದುಃಖ ಎಂಬುವಂಥದ್ದು ಸುಳಿವೇ ಇಲ್ಲ ಭಗವಂತನ ಹತ್ತಿರಲ್ಲಿ. ಅಂತಹ ಭಗವಂತನನ್ನು ದರ್ಶನ ಮಾಡಿದರೆ ನಮಗೂ ಕೂಡ ದುರಿತಗಳು ಪಾಪಗಳು ದೋಷಗಳು ಎಲ್ಲವೂ ಪರಿಹಾರ ಆಗ್ತವೆ. ಆ ಶ್ರೀನಿವಾಸ ನಮಗೇನು ಕೊಟ್ಟಿದ್ದಾನೆ ಗೊತ್ತಾ? ಅಪೂರ್ವವಾಗಿರ್ತಕ್ಕಂತಹ ಮಾನವ ಜನ್ಮ ಕೊಟ್ಟಿದ್ದಾನೆ. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಉಚ್ಚಪ್ಪಗಳಿರ ಎಂಬ ಕನಿಕರದಿಂದ ಹರಿದಾಸರು ನಮಗೆ ಹಿತವನ್ನು ನುಡಿದಿದ್ದಾರೆ. ನಾವುಗಳು ಪ್ರತಿ ಕ್ಷಣದಲ್ಲಿಯೂ ತಿಳಿಯದೆ ಪಾಪ ಸಂಗ್ರಹದಲ್ಲಿ ಆಸಕ್ತರಾಗಿದ್ದ ಇದ್ದೀವಿ. ಮೊದಲು ಆ ಪಾಪರಾಶಿಗಳನ್ನು ಕಳೆದುಕೊಳ್ಳಬೇಕು ಅಂದರೆ ಸದಾಚಾರದಿಂದ, ಸತ್ಸಹವಾಸದಿಂದ, ಸಚ್ಚಾಸ್ತ್ರಗಳ ಶ್ರವಣ ನಿಧಿ ಮನನ ಧ್ಯಾಸನಾದಿಗಳಿಂದ, ಸದಾ ಭಗವತ್ ಪೂಜಾದಿಗಳಿಂದ ನಾವು ನಿರತರಾಗಿದ್ದರೆ, ವಿಶೇಷವಾಗಿ ಭಕ್ತ ನೋಡ್ರಿ ಗರುಡ ದೇವರಿದ್ದಾರೆ, ಅಂತಹ ಭಗವಂತನ ಭಕ್ತರ ಅನುಗ್ರಹ ಇತ್ತು ಅಂತಾಗಿದ್ದರೆ ನಮ್ಮ ಪಾಪರಾಶಿಗಳು ಎಲ್ಲವೂ ಭಗವಂತ ನಮಗೆ ಸುಟ್ಟು ಭಸ್ಮವನ್ನು ಮಾಡ್ತಾನೆ. ಯಾಕಂದರೆ ವೈಕುಂಠವನ್ನು ಬಿಟ್ಟು ಬಂದಿದ್ದೇ ನಮಗೋಸ್ಕರ. ಎಲ್ಲ ಭಗವತರ ಭೀಷ್ಟ ಕೊಡುವುದಕ್ಕೆ ತಾ ಕೈವಲ್ಯ ಸ್ಥಾನವ ಬಿಟ್ಟ ಅಂತ ಹೇಳ್ತಾರೆ. ಯಾರ್ಯಾರಿಗೋಸ್ಕರ ಶ್ರೀನಿವಾಸ ಪರಬ್ರಹ್ಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಬರಲಿಲ್ಲ, ನಮಗೋಸ್ಕರ ಭಕ್ತರಿಗೋಸ್ಕರವಾಗಿ ಭಗವಂತ ಕೈವಲ್ಯವ ಸ್ಥಾನವನ್ನು ಬಿಟ್ಟು ಬಂದಿದ್ದಾನೆ. ಅಂತಹ ಭಗವಂತನಿಗಾಗಿ ನಾವು ಜಗನ್ನಾಥದಾಸರು ಹೇಳ್ತಾರೆ, ಮನವ ನಿತ್ತರೆ ತನ್ನ ನೀವನು ಅಂತ.
ನಾವು ನಿರ್ಮಲವಾಗಿರತಕ್ಕಂತಹ ಮನಸ್ಸಿನಿಂದ ಭಕ್ತಿಯನ್ನು ಮಾಡಿದರೆ ಶ್ರೀನಿವಾಸ ದೇವರು ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಗೋಪಾಲದಾಸರು ಒಂದು ಕಡೆ ಹೇಳ್ತಾರೆ, ಧನದ ಆಪೇಕ್ಷಕ್ಕೆ ನಿನ್ನ ಪೂಜೆಯೂ ಬೇಡ, ವನಿತೆ ಆಪೇಕ್ಷಿಸಿ ನಿನ್ನ ಪೂಜೆಯೂ ಬೇಡ. ಮೋಕ್ಷವನ್ನು ಕೊಡತಕ್ಕಂಥ ಮಹಾನ್ ಭಾವ ಶ್ರೀನಿವಾಸ ಪರಬ್ರಹ್ಮ. ಆತನ ಮುಂದೆ ನಾವು ಏನೇನು ಅಪೇಕ್ಷೆಯನ್ನು ಪಡಬಾರ್ದು ಅಂತ. ಯಾಕೆ ಅಪೇಕ್ಷೆ ಪಡಬಾರ್ದು ಅಂತಂದರೆ, ಹಗಲು ಇರುಳು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವನು ಯಾರು ಅಂದರೆ ಶ್ರೀನಿವಾಸ ದೇವರು. ಈ ದೇಹದಲ್ಲಿ, ಈ ಪಿಂಡಾಂಡದಲ್ಲಿ ಗೆಳೆಯ ನಂದದಿ ಅರ್ಧ ಘಳಿಗೆ ಕ್ಷಣ ಬಿಡದಲೆ ಸಲಹುವ ಸ್ವಾಮಿ. ಒಂದು ಕ್ಷಣವನ್ನು ಬಿಡಲಾರ್ದ ರಕ್ಷಣೆಯನ್ನು ಮಾಡ್ತಾ ಇದ್ದಾನಲ್ಲ, ಆತನ ಮುಂದೆ ನಿಂತುಕೊಂಡು ನೀನು ಏನೇನು ಕೇಳಬೇಡ ಅಂತ ಹೇಳ್ತಾರಂತೆ. ಧನದ ಆಪೇಕ್ಷಕ್ಕೆ ನಿನ್ನ ಪೂಜೆಯೂ ಬೇಡ, ವನಿತೆ ಆಪೇಕ್ಷಿಸಿ ನಿನ್ನ ಪೂಜೆಯೂ ಬೇಡ, ಮನೆಯು ಆಪೇಕ್ಷಿಸಿ ನಿನ್ನ ಪೂಜೆಯೂ ಬೇಡ, ಕನಸಿನೊಳಗಾದರೂ ಕಾಮ್ಯ ಫಲಕ್ಕೆ ನಿನ್ನ ನೆನೆಸದಂತೆ ಮಾಡೋ ನ್ಯಾಯದಲ್ಲಿಗಿನ್ನು ಅಂತ ಗೋಪಾಲದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ. ಕನಸಿನ ಸ್ವಪ್ನದಲ್ಲಿಯೂ ಕೂಡ ನಾನು ಕಾಮ್ಯ ಫಲವನ್ನು ಅಪೇಕ್ಷೆ ಪಡಬಾರದು ಸ್ವಾಮಿ ಎಂಬ ತನು ಮನ ದೊಡೆಯ ಗೋಪಾಲ ವಿಠಲ, ನನಗೆ ನಿಷ್ಕಾಮಕ ನಿನ್ನ ಆರಾಧನೆ ಈಯೋ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಪೇಕ್ಷೆ ಇಟ್ಟುಕೊಂಡು ನನಗೆ ನಿನ್ನ ಸ್ಮರಣೆಯನ್ನು ಮಾಡಿಸಬೇಡ. ಯಾಕಂದರೆ ಭಗವಂತ ಬಂಧನವನ್ನು ಪರಿಹಾರ ಮಾಡತಕ್ಕಂಥವನು, ಸಕಲ ಬಂಧನವನ್ನು, ಸಕಲ ದುರಿತಗಳನ್ನು ಪರಿಹಾರ ಮಾಡತಕ್ಕಂಥವನು. ಶ್ರೀನಿವಾಸನ ಮುಂದೆ ನಾವು ಅದು ಇದು ಕೇಳೋದು ಏನು ಬೇಡ ಅಂತ ಈಗ ಇನ್ನೊಂದು ಕಡೆ ಹೇಳ್ತಾರೆ ಗೋಪಾಲದಾಸರು, ಏನು ಬೇಡಲಿ ನಿನ್ನ ಬಳಿಗೆ ಬಂದು ಎಂಬುವಂಥದ್ದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಅಂತಹ ಶ್ರೀನಿವಾಸನ ಮುಂದೆ ನಾವು ಏನು ಕೇಳಬೇಕು ಅಂದರೆ ದಾಸರಾಯರು ತೋರಿಸಿಕೊಡ್ತಾರೆ. ಏಸು ಜನ್ಮ ಬಂದರೇನು ದಾಸನಲ್ಲವೇ ನಾನು. ನೋಡ್ರಿ, ಕನಕದಾಸರು ಮಾತಿದು. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು, ಘಾಸಿ ಮಾಡದಿರು ಇನ್ನು ವಾಸುದೇವನೇ. ಯಾಕಂದರೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಶ್ರೀನಿವಾಸ ಆಗಿದ್ದಾನೆ. ನೋಡಿ ಹೇಗೆ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಹೇಗೆ ಶ್ರೀನಿವಾಸನ ದರ್ಶನಕ್ಕೆ ಬಂದಿದ್ದಾರೆ. ಗರುಡ ವಾಹನನಾಗಿ ಸುಂದರಮಯವಾಗಿರತಕ್ಕಂಥ ಗರುಡನ ರೆಕ್ಕೆಯಿಂದ ವೇದಗಳು ಝೇಂಕಾರ ಮಾಡ್ತವೆ. ಅಂತಹ ವೇದಗಳ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀನಿವಾಸನ ದರ್ಶನವನ್ನು ನೋಡಲಿಕ್ಕೆ ಲಕ್ಷೋಪಲಕ್ಷ ಜನರು ಬಂದಿದ್ದಾರೆ. ಅವರೇ ನಿಜವಾದ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಿದರೆ ತಪ್ಪಿಲ್ಲ. ಯಾಕಂದರೆ ಎಲ್ಲರಿಗೂ ತಂದೆ, ಮಾತಾ, ಧಾತ, ಪಿತಾಮಹ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ಕೂಡ ಭಗವಂತನಾಗಿದ್ದಾನೆ. ಅದಕ್ಕೆ ಕನಕದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಜನನಿ ಜನಕ ನೀನೇ ಎಂದು ನೆನೆವನಯ್ಯ. ನಿನ್ನ ಸ್ಮರಣೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ತಂದೆ ತಾಯಿ ಬಂಧು ಬಳಗ ಸಕಲವೂ ನೀನೇ ಸ್ವಾಮಿ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅಂತ ಹರಿದಾಸರು ಪ್ರಾರ್ಥನೆ ಮಾಡುವಾಗೆ ಕನಕದಾಸರು ಹೇಳ್ತಾರೆ, ಯಾಕೆ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ ಅಂತಂದರೆ ಜನನಿ ಜನಕ ನೀನೇ ಎಂದು ಅಂತ ಹೇಳ್ತಾ ಇದ್ದಾರೆ. ಇಡೀ ಜಗತ್ತಿಗೆ ತಂದೆ ತಾಯಿ ಸಕಲವೂ ಯಾರು ಅಂದರೆ ಶ್ರೀನಿವಾಸ. ನೆನೆವೇನಯ್ಯ ದೀನ ಬಂಧು. ಮತ್ತು ನೀನು ಏನು ಮಾಡಬೇಕು ಅಂದರೆ ನನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ ಅಂತ ಪ್ರಾರ್ಥನೆಯನ್ನು ಮಾಡಬೇಕಂತ. ನನಗೆ ಮುಕ್ತಿ ಅಂದರೆ ಬಿಡುಗಡೆ ಅಂತ ಅರ್ಥ. ಸಂಸಾರದಿಂದ ಬಿಡುಗಡೆ. ಸಂಸಾರ ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಶ್ರೀಪಾದರಾಜರು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ, ಪರಿಯೋ ಪಾಪವೋ ಮಾಡಲಾರೆ. ಮರಣ ಜನನಗಳೆರಡು ಪರಿಹಾರ ಮಾಡಯ್ಯ. ಮರಣ ಜನನಗಳೆರಡು ಶ್ರೀನಿವಾಸ ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕಂತೆ. ಜನನಿ ಜನಕ ನೀನೇ ಎಂದು ನೆನೆವೇನಯ್ಯ ದೀನ ಬಂಧು. ನನಗೆ ಮುಕ್ತಿ ಪಾಲಿಸೆಂದು. ಮುಕ್ತಿ ಅಂದರೆ ಬಿಡುಗಡೆ. ಮರಣ ಮತ್ತು ಜನನ ಏನಿದೆಲ್ಲ ಹುಟ್ಟು ಮತ್ತು ಸಾವುಗಳಿಂದ ಬಿಡುಗಡೆ ಮಾಡು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡುವ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುವ ರೀತಿಯಲ್ಲಿ ನಮ್ಮ ಹರಿದಾಸರು ತೋರಿಸಿಕೊಡ್ತಾರೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಮುಂದೆ ನಿರ್ದೋಷ ಆಗಿರತಕ್ಕಂಥ ಅನಂತ ಕಲ್ಯಾಣ ಗುಣ ನಿಧಿಯಾಗಿರ್ತಕ್ಕಂತಹ ಶ್ರೀನಿವಾಸನ ಮುಂದೆ ಏನು ಪ್ರಾರ್ಥನೆ ಮಾಡಬೇಕು ಎಂಬುದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವರು ತೋರಿಸಿಕೊಡ್ತಾರೆ. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು, ಯಾವತ್ತಿಗೂ ನೀನು ಈಶ ಆದವನು, ನಾನು ದಾಸನಾದವನು, ನೀನೇ ಒಡೆಯ, ಜಗತ್ತಿಗೆ ಸರ್ವೋತ್ತಮ ಅಂದರೆ ನೀನೇ ಅಂತ ಹೇಳ್ತಾರೆ.
ಅದಕ್ಕೆ ಸಕಲ ಲಕ್ಷ್ಮೀದೇವಿಯಿಂದ ಹಿಡಿದು ಸಕಲ ಜೀವರಾಶಿ ಎಲ್ಲರೂ ಕೂಡ ದಾಸರಾಗಿದ್ದಾರೆ. ನೀವೊಬ್ಬನೇ ಈಶ, ನೀವೊಬ್ಬನೇ ಸರ್ವೋತ್ತಮ, ನೀನೇ ಶ್ರೀನಿವಾಸ ಎಂಬುವಂತಹ ರೀತಿಯಲ್ಲಿ ಅದಕ್ಕೆ ಕನಕದಾಸರು ಪ್ರಾರ್ಥನೆ ಮಾಡಿದರು. ನನಗೆ ಮುಕ್ತಿ ಪಾಲಿಸೆಂದು ಅನಿರುದ್ಧನೇ, ನನಗೆ ಬಿಡುಗಡೆಯನ್ನು ಮಾಡು, ಕಷ್ಟಗಳಿಂದ ಬಿಡುಗಡೆಯನ್ನು ಮಾಡು, ದುರಿತಗಳಿಂದ ಬಿಡುಗಡೆಯನ್ನು ಮಾಡು, ಸಮಸ್ಯೆಗಳಿಂದ ಬಿಡುಗಡೆಯನ್ನು ಮಾಡು. ನಿಜವಾಗಲೂ ಕೂಡ ಶ್ರೀನಿವಾಸನ ದರ್ಶನ ಮಾತ್ರದಿಂದ ಸಕಲ ಪಾಪಗಳೆಲ್ಲವೂ ಬಿಡುಗಡೆ ಆಗ್ತವೆ, ಸಂದೇಹವೇ ಇಲ್ಲ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ, ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ. ವೇದಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ, ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ. ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ, ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ. ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಕಾಣಿರು ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಓಂ ನಮೋ ವೆಂಕಟೇಶಾಯ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಶ್ರೀನಿವಾಸನ ನಾಮದ ಬಗ್ಗೆ ಹೇಳುವಾಗ ಎಲ್ಲರೂ ಕೂಡ ಅಲ್ಲಿ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸನ ಮುಂದೆ ಲಕ್ಷೋಪಲಕ್ಷ ಜನರು ಗೋವಿಂದ, ಶ್ರೀನಿವಾಸ, ಪರಬ್ರಹ್ಮ ಅಂತ ನರ್ತನವನ್ನು ಮೈ ಮರೆತು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯನ್ನು ಆವಾಗ ನೋಡಿ ಪುರಂದರದಾಸರು ಹೇಳಿದರು, ಗೊತ್ತಿಲ್ಲ, ಆದರೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನು ಹೇಳಿದೆಯೋ ಅದನ್ನು ಮಾತ್ರ ನಮ್ಮ ಪುರಂದರದಾಸರು ಕನ್ನಡ ಪ್ರಾಕೃತ ಭಾಷೆಯಲ್ಲಿ ನಮಗೆ ಉಪದೇಶವನ್ನು ಕೊಡ್ತಾರೆ, ಸಂದೇಶವನ್ನು ಕೊಡ್ತಾರೆ. ಶ್ರೀನಿವಾಸ, ಗೋವಿಂದ, ಹರಿನಾಮಸ್ಮರಣೆಯನ್ನು ಮಾಡ್ತೀವಲ್ಲ, ಒಂದೇ ನಾಮವೇ ಸಾಕು ಮುಕುತಿಗೆ ಅಂತ ಹೇಳ್ತಾರೆ. ಆ ಶ್ರೀನಿವಾಸ, ಗೋವಿಂದ 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 ಅಂತ ಏನು ಸ್ಮರಣೆ ಮಾಡ್ತಾ ಇದ್ದಾರೆ ನೋಡಿ, ಒಂದೇ ನಾಮವೇ ಸಾಕು ಮುಕುತಿಗೆ, ಪುರಂದರ ವಿಠಲರೇಯ ಮಿಕ್ಕ ನಾಮಕ್ಕೆ ಋಣಿ ಅಂತ ಹೇಳ್ತಾರೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಾತು. ಪುರಂದರದಾಸರು ನಾರದರ ಅವತಾರಗಳಾಗಿರ್ತಕ್ಕಂಥ, ನಿಜವಾಗಲೂ
ಪರಬ್ರಹ್ಮ ತನ್ನ ವೈಕುಂಠ ಸ್ಥಾನವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಅಂತಂದರೆ ಬೇರೆ ಯಾರಿಗೋಸ್ಕರ ಬಂದಿಲ್ಲ, ನನ್ನ ಭಕ್ತರು ನಾಹಂ ವಸಾಮಿ ವೈಕುಂಠೆ ಮದ್ಭಕ್ತಾ ಯತ್ರ ಗಾಯಂತಿ ಅಂತ ಹೇಳಿದ ಹಾಗೆ, ಎಲ್ಲಿ ನನ್ನ ಭಕ್ತರು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೋ, ಎಲ್ಲಿ ನನ್ನ ಭಕ್ತರು ಭಜನೆಯನ್ನು ಮಾಡ್ತಾ ಇದ್ದಾರೋ ಅಲ್ಲಿ ನಾನು ಇರ್ತೇನೆ ಎಂಬುವಂತಹ ಸಂಕಲ್ಪವನ್ನು ಹೊತ್ತುಕೊಂಡು ಬಂದಿದ್ದಾನೆ ಶ್ರೀನಿವಾಸ. ನಿಜವಾಗಲೂ ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಠ್ಠಲ ವೆಂಕಟ ಅಂತ ವಿಜಯದಾಸರು ಸ್ತೋತ್ರವನ್ನು ಮಾಡ್ತಾರೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದೇನ. ನೋಡು ಎಷ್ಟು ಸುಂದರವಾಗಿ ಎಲ್ಲ ಭಕ್ತರು ಕೋಲಾಟವನ್ನು ಆಡ್ತಾ ಇದ್ದಾರೆ. ನಿನ್ನ ದರ್ಶನಕ್ಕೆ ಬಂದನಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದೆ ಎಂಬುವ ನಿಜವಾಗಲೂ ಭಗವಂತ ಭಕುತರಿಗಾಗಿ ಬಂದವನು. ಭಕುತರಿಗಾಗಿ ಬಾಳುವೆ ಅಯ್ಯ ನೀನು ಅಂತ ಪುರಂದರದಾಸರು ಒಂದು ಕಡೆ ಸುಳಾದಿಯಲ್ಲಿ ಹೇಳ್ತಾರೆ. ಭಕುತರಿಗಾಗಿ ಬದುಕುವೆ ಅಯ್ಯ ನೀನು, ಬದುಕರಿಗಾಗಿ ಗಳಿಸುವೆ ಅಯ್ಯ ನೀನು. ನೋಡಿ ಎಷ್ಟು ಸುಂದರವಾಗಿರತಕ್ಕಂತಹ ಮಾತು. ಸಕಲೇಶ್ವರ ನಿನಗೊಂದು ಕಾರಣವಿಲ್ಲ, ಮುಕುತೇಶ್ವರ ನಿನಗೊಂದು ಕಥನವಿಲ್ಲ, ಭಕುತರಿಗಾಗಿ ನಿನ್ನ ಜೀವನವಯ್ಯ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಶ್ಯಾಮಸುಂದರದಾಸರು ಒಂದು ಕಡೆ ಹೇಳ್ತಾರೆ, ಸಿಂಧೂರಾಧ್ವಯ ವರದಾನಂತೆ ಮಧ್ಯ ಸಿಂಧೂರ ವದನವು ನಿನಗೀಹುದಂತೆ, ಸಿಂಧೂ ಮಂದಿರ ನಿನ್ನ ಗಂತೆ, ಶ್ಯಾಮ ಸುಂದರ ನಿನಗೆ ಭಕುತರ ಚಿಂತೆಯಂತೆ ಅಂತ. ಶ್ಯಾಮಸುಂದರ ಶ್ರೀನಿವಾಸ ಪರಬ್ರಹ್ಮ ನಿನಗೆ ಯಾವ ಚಿಂತೆ ಅಂತ ಹೇಳಿದರೆ ಭಕುತರದೇ ಚಿಂತೆ ಅಂತ ಶ್ರೀನಿವಾಸನಿಗೆ. ನನ್ನ ಭಕ್ತರು ಯಾವತ್ತಿಗೂ ಕೂಡ ಇಂದಿಗೂ ಎಂದಿಗೂ ಎಂದೆಂದಿಗೂ ನಾನು ರಕ್ಷಣೆ ಮಾಡಬೇಕು ಎಂಬುವಂತಹ ಶಪಥವನ್ನು ಮಾಡಿದ್ದಾನೆ ಶ್ರೀನಿವಾಸ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಭಕುತರಿಗಾಗಿ ನಿನ್ನ ಜೀವನವಯ್ಯ. ಎಷ್ಟು ಸುಂದರ ನೋಡ್ರಿ. ನಮ್ಮ ಜೀವನ ಯಾರಿಗಾಗಿ ಇದೆ ಅಂತಂದರೆ ಮತ್ತೊಬ್ಬರಿಗಾಗಿ ಇದೆ. ನಮ್ಮನ್ನು ಹಗಲು ഇരുಳು ರಕ್ಷಣೆ ಮಾಡುವಂತಹ ಶ್ರೀನಿವಾಸನಿಗಾಗಿ ನಮ್ಮ ಜೀವನವಿಲ್ಲ. ಆದರೆ ಶ್ರೀನಿವಾಸನ ಜೀವನ ಎಷ್ಟು ಸುಂದರ. ಪುರಂದರದಾಸರು ಹೇಳ್ತಾರೆ, ಭಕುತರಿಗಾಗಿ ನಿನ್ನ ಜೀವನವಯ್ಯ ಭಕುತ ವತ್ಸಲ ನಮ್ಮ ಪುರಂದರ ವಿಠಲ. ನೋಡ್ರಿ ಸುಂದರ ಭಕ್ತರನ್ನು ನೋಡಿ ಆನಂದ ಪಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ ಶ್ರೀನಿವಾಸ. ತನ್ನ ಭಕ್ತರನ್ನು ಆನಂದ ಪಡುವುದನ್ನು ನೋಡಿ ತಾನು ಆನಂದವನ್ನು ಪಡ್ತಾ ಇದ್ದಾನೆ. ಇದು ಭಕುತರಿಗಾಗಿ ನಿನ್ನ ಜೀವನವಯ್ಯ ಭಕುತ ವತ್ಸಲ ನಮ್ಮ ಪುರಂದರ ವಿಠಲ. ಎಷ್ಟು ಸುಂದರ ಅಂದರೆ ಅಪರೋಕ್ಷ ಜ್ಞಾನಿಗಳು ಕಣ್ಣಾರೆ ಕಂಡು ಆನಂದವನ್ನು ಪಟ್ಟು ಹೇಳ್ತಾ ಇದ್ದಾರಲ್ಲ, ಅದ್ಭುತವಾಗಿರ್ತಕ್ಕಂತಹ ಮಾತನ್ನು ಹೇಳ್ತಾರೆ. ಅದಕ್ಕೆ ನಾವು ಕಲಿಯುಗದೋಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಪುರಂದರದಾಸರು ಹೇಳುವಂತಹ ಮಾತು. ಕಲಿಯುಗದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಕಾರ್ಯ, ಒಂದು ಸತ್ಸಂಗ, ಒಂದು ಸತ್ಕಾರ್ಯ ಯಾವುದು ಅಂದರೆ ಹರಿನಾಮ ಸ್ಮರಣೆ. ಅದನ್ನು ವಿಜಯದಾಸರು ಒಂದು ಕಡೆ ಹೇಳ್ತಾರೆ, ನಾಮವೇ ಕಾಯುವುದು, ನಾಮವೇ ಉಣಿಪುದು, ಎಲ್ಲವೂ ಭಗವಂತನ ನಾಮ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮವ ಬಲವು ಹೊಂದಿದ್ದರೆ ಸಾಕು ಅಂತ ಪುರಂದರದಾಸರು ಹೇಳ್ತಾರೆ. ನಾಮವೇ ಕಾಯುವುದು, ನಾಮವೇ ಉಣಿಪುದು, ನಾಮವೇ ಸರ್ವತ್ರ ಪವಿತ್ರ ಮಾಡುವುದು ಅಂತ ಹೇಳ್ತಾರೆ ವಿಜಯದಾಸರು. ಅಲ್ಲಿ ನೋಡಿ ಎಲ್ಲರೂ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಶ್ರೀನಿವಾಸನ ಸ್ಮರಣೆಯನ್ನು ಶ್ರವಣ ಮಾಡ್ತಾ ಇದ್ದಾರೆ, ಶ್ರೀನಿವಾಸನ ಭಜನೆಯನ್ನು ಮಾಡ್ತಾ ನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾಮವೇ ಸರ್ವತ್ರ ಪವಿತ್ರ ಮಾಡುವುದು ಅಂತ ಹೇಳ್ತಾರೆ. ಭಗವಂತನ ನಾಮ ಸ್ಮರಣೆ ಎಲ್ಲಿ ಮಾಡ್ತೀವೋ ಆ ಸ್ಥಳ ಪರಮ ಪವಿತ್ರ ಅಂತ ಹೇಳ್ತಾರೆ. ಇನ್ನು ಜಗನ್ನಾಥದಾಸರು ಒಂದು ಕಡೆ ಹೇಳುವಾಗ ಹರಿಕಥಾಮೃತ ಸಾರದಲ್ಲಿ ಹರಿನಾಮ ಸ್ಮರಣೆ, ಹರಿಯ ಚಿಂತನೆ, ಸರ್ವತ್ರ ಚಿಂತನೆ, ತದ್ರೂಪ ತನ್ನಾಮಕನ ಚಿಂತನೆ ಸ್ಮರಣೆ ಮಾಡಿದವನ ಈ ದೇಹ, ಈ ಶರೀರ ಇದೆಯಲ್ಲ, ಅದು ದೊಡ್ಡ ಕ್ಷೇತ್ರ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾಮವೇ ಸರ್ವತ್ರ ಪವಿತ್ರ ಮಾಡುವುದು ಅಂತ. ಅದಕ್ಕೆ ಭಗವಂತನ ನಾಮಸ್ಮರಣೆ ವಿಶೇಷವಾಗಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಯಾವಾಗಲೂ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕಂತೆ. ಅವನು ಅಚ್ಯುತ ಅಂದರೆ ದೋಷರಹಿತ, ಚ್ಯುತಿ ಇಲ್ಲದವನು ಶ್ರೀನಿವಾಸ. ಆ ಚ್ಯುತಿ ಇಲ್ಲದವನ ಮುಂದೆ ನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ನಮ್ಮ ಇವರನ್ನು ನೋಡಿದರೆ ಗೋಪಿಕಾ ಸ್ತ್ರೀಯರು ಎಂಬುವಂತಹ ಭಾವನೆ ನಮಗೆ ಬರ್ತದೆ. ದ್ವಾಪರ ಯುಗದಲ್ಲಿ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಮುಂದೆ ಹೇಗೆ ನರ್ತನ ಮಾಡ್ತಾ ಇದ್ದರು, ಹಾಗೆ ಇದನ್ನು ಶ್ರೀಕೃಷ್ಣ ಪರಮಾತ್ಮನೇ. ಯಾಕಂದರೆ ಬೇರೆ ಬೇರೆ ಚಿಂತನೆ ಮಾಡಬಾರದು ನಾವು. ಇಲ್ಲಿ ಗರುಡ ವಾಹನನಾಗಿ ಶ್ರೀನಿವಾಸ ಇದ್ದಾನೆ. ಅದಕ್ಕೆ ಶ್ರೀನಿವಾಸನ ನಾಮವೇ ಸರ್ವತ್ರ ಪವಿತ್ರ ಮಾಡುವುದು. ಅಚ್ಯುತಾಯ ನಮಃ, ಏ ಅಚ್ಯುತ.
ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ ಸೇರೋದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ ಶ್ರೀಪತಿ ಸಲಹೆನ ಭೂಪ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜುತ ನಡುಗಿ ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜುತ ನಡುಗಿ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಇನ್ನೂ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆ ಇನ್ನೂ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಓಂ ನಮೋ ವೆಂಕಟೇಶಾಯ. ಭಗವಂತನ ಶ್ರೀನಿವಾಸನ ಆ ನಾಮದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಜಯಪ್ರಭುಗಳು ಒಂದು ಕಡೆ ಹೇಳಿದರು, ನಾಮವೇ ಸರ್ವತ್ರ ಪವಿತ್ರ ಮಾಡುವುದು. ಅದು ಯಾವುದು ಅಂದರೆ ಹರಿನಾಮ ಸ್ಮರಣೆ. ಕೋಟಿ ಅಪಾಯಗಳಿಗೆ ಉಪಾಯ ಹರಿನಾಮ ಅಂತ ಪುರಂದರದಾಸರು ಹೇಳ್ತಾರೆ. ಎಷ್ಟು ಕೋಟಿ ಸಮಸ್ಯೆಗಳಿದ್ದರೂ ಕೂಡ ಒಂದೇ ಒಂದು ಹರಿನಾಮ ಸಾಕು ಅಂತ ಹೇಳ್ತಾರೆ. ಕೋಟಿ ಅಪಾಯಗಳಿಗೆ ಉಪಾಯ ಹರಿನಾಮ. ಅಂಥ ಹರಿನಾಮ, ಅಂತಹ ಭಗವಂತನ ಸ್ಮರಣೆ ನಮಗೆ ಎಲ್ಲರನ್ನೂ ಕೂಡ ಪವಿತ್ರನಾಗಿ ಮಾಡುತ್ತೆ. ಅದು ಅಚ್ಯುತ, ಅನಂತ, ಗೋವಿಂದ. ಅಚ್ಯುತ ಚ್ಯುತಿರಹಿತನಾಗಿರ್ತಕ್ಕಂಥವನು, ದೋಷಗಳಿಂದ ದೂರನಾದವನು. ಯಾರು ಅಂದರೆ ಅವನು ಅಚ್ಯುತ.
ಅನಂತ ಭಗವಂತ ಅನಂತ ನಾಮಕನಾಗಿ ಭಗವಂತ ಅವನಿಗೆ ಆನಂದ ಅನಂತ ಆನಂದಪೂರ್ಣನಾಗಿರ್ತಕ್ಕಂಥವನು. ಏನು ಯಾವ ಗುಣ ತಗೊಂಡ್ರೂ ಕೂಡ ಭಗವಂತನಿಗೆ ಅನಂತ. ಅವನಲ್ಲಿ ಇರತಕ್ಕಂಥವೇ ಕಲ್ಯಾಣ ಗುಣಗಳು ಎಲ್ಲವೂ ಕೂಡ ಭಗವಂತ ಅನಂತ ಗುಣ ಕಲ್ಯಾಣ ಗುಣ ಪರಿಪೂರ್ಣ. ಇನ್ನೊಂದು ಗೋವಿಂದ. ಗೋವಿಂದ 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 ಎಂಬುದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ. ಗೋ ಅಂದರೆ ಗೋವುಗಳು, ಗೋ ಅಂದರೆ ವೇದಗಳು, ಗೋ ಅಂದರೆ ಜೀವನನ್ನು ಹಗಲು ಇರಲು ರಕ್ಷಣೆ ಮಾಡತಕ್ಕಂಥವನು ಗೋವಿಂದ. ಆಮೇಲೆ ವೇದಗಳ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಶ್ರೀನಿವಾಸ ಗೋವಿಂದ. ಅದಕ್ಕೆ ಅಚ್ಯುತ ಅನಂತ ಗೋವಿಂದ ಎಂಬ ನಾಮಸ್ಮರಣೆ ಮಾಡ್ತಾ ಇದ್ದರೆ ಸಕಲ ಪಾಪಗಳು ಪರಿಹಾರ, ಸಕಲ ದುರಿತಗಳು ಪರಿಹಾರ, ಎಲ್ಲವೂ ನಾಮವೇ ಸರ್ವತ್ರ ಪವಿತ್ರ ಮಾಡುವುದು ಎಂಬುವಂತಹ ಮಾತು ಶತಸಿದ್ಧ ಎಂಬುದರಲ್ಲಿ ಸಂದೇಹವಿಲ್ಲ. ಇನ್ನೊಂದು ಕಡೆ ಗೋಪಾಲದಾಸರು ಹೇಳ್ತಾರೆ, ನಿನ್ನ ನಾಮದಿಂದ ಹೋಗುವಷ್ಟು ದೋಷ ಎನ್ನಿಂದ ಮಾಡಲಿ. ಎಷ್ಟು ಸುಂದರ ನೋಡ್ರಿ. ಇನ್ನಳವಲ್ಲವೋ ನಿನ್ನ ನಾಮದಿಂದ ಅಂದರೆ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಎಷ್ಟು ಪಾಪಗಳು ಪರಿಹಾರ ಆಗಬೇಕು, ಅಷ್ಟು ಪಾಪಗಳು ಅಷ್ಟು ದೋಷಗಳು ನಮ್ಮಿಂದ ಮಾಡಲಿಕ್ಕೂ ಆಗೋದಿಲ್ಲಂತೆ. ಅಂತಹ ಅಷ್ಟು ಶಕ್ತಿ ಇದೆ, ಅಷ್ಟು ಮಹಿಮೆ ಇದೆ ಅಂತ ಹರಿನಾಮಸ್ಮರಣೆಗೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀನಿವಾಸ ಗೋವಿಂದ ಪ್ರತಿ ಕ್ಷಣದಲ್ಲಿಯೂ ಕೂಡ ನಾವು ಒಂದು ದೂರವಾಣಿ ಒಂದು ಮೊಬೈಲ್ ಇಟ್ಟುಕೊಂಡಾಗ ಕೂಡ ನಾವು ಬೇರೆ ಏನೇ ಹೇಳಬಾರ್ದು ಅಂತೆ. ಶ್ರೀನಿವಾಸ ಓಂ ನಮೋ ವೆಂಕಟೇಶಾಯ ಈ ರೀತಿ ಹರಿನಾಮಸ್ಮರಣೆಯನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕಂತ. ಸ್ಮರಣೆ ಮಾಡ್ತಾ ಇದ್ದರೆ ನಾವು ಯಾವಾಗಲೂ ಕೂಡ ನಾವು ಎಷ್ಟು ಪಾಪಗಳನ್ನು ಮಾಡಿದರೂ ಕೂಡ ಪವಿತ್ರನ್ನಾಗಿ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಶ್ರೀನಿವಾಸ. ಅಂತಹ ಕರುಣಾಮೂರ್ತಿಯಾಗಿರ್ತಕ್ಕಂತಹ ಪರಬ್ರಹ್ಮ. ಅಂತಹ ಪರಬ್ರಹ್ಮ ಇಂದು ಗರುಡ ವಾಹನನಾಗಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ನಾವು ಗರುಡ ದೇವರ ಬಗ್ಗೆ ಮೊದಲಿಗೆ ಚಿಂತನೆ ಮಾಡಿದ್ವಿ. ಅಂತಹ ಶ್ರೀನಿವಾಸ ತಿರುಪತಿಯ ವೆಂಕಟೇಶ ದೈನಂದಿನ ಪೂಜೆಗಳನ್ನೆಲ್ಲ ತನ್ನ ಮೂಲ ಪ್ರತಿಮೆಯ ಮಾಧ್ಯಮದಿಂದಲೇ ಸ್ವೀಕರಿಸಿ ಹೊರಗೆ ನಡೆಯುವ ಬ್ರಹ್ಮೋತ್ಸವ ಮುಂತಾದ ಉತ್ಸವಗಳನ್ನು ತನ್ನ ಉತ್ಸವ ಮೂರ್ತಿಯ ಮಾಧ್ಯಮದಲ್ಲಿ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ತಾನು ಸಹಜವಾಗಿಯೇ ಶ್ರೀನಿವಾಸ ಪರಬ್ರಹ್ಮ ಆನಂದ ಪರಿಪೂರ್ಣ, ಆನಂದ ಜ್ಞಾನ ದೇಹಂ ಭಗವಂತನಿಗೆ. ಇಷ್ಟಿದ್ರೂ ಕೂಡ ಇಂಥ ಉತ್ಸವಗಳು, ಇಂಥ ಅಲಂಕಾರಗಳು ನೋಡ್ರಿ ಹೇಗೆ ಅಲಂಕಾರ ಮಾಡಿದ್ದಾರೆ. ಇವೆಲ್ಲ ಬೇಗ ಭಗವಂತನಿಗೆ ಅಂದರೆ ಭಗವಂತನಿಗೆ ಏನು ಬೇಡ ಅಂತೆ. ಯಾಕಂದರೆ ಅವನು ಆನಂದ ಪರಿಪೂರ್ಣನಾಗಿದ್ದಾನಲ್ಲ, ಭಗವಂತನಿಗೆ ಏನು ಯಾವುದ್ಯಾವುದು ಬೇಡ ಅಂತ ಹೇಳ್ತಾರೆ. ಮತ್ತು ಯಾವುದು ಬೇಡ ಅಂತಂದರೆ ಈ ರೀತಿ ಯಾಕೆ ಭಗವಂತ ಗರುಡ ವಾಹನನಾಗಿ ಇದ್ದಾನೆ ಅಂತ ಒಂದು ಪ್ರಶ್ನೆ ಮಾಡಿದರೆ, ಭಕ್ತರಿಗೆ ಆನಂದವನ್ನು ಕೊಡಬೇಕು. ಭಕ್ತರು ಉತ್ಸವಗಳಿಂದ ಸ್ಮೃತಿ ಕೀರ್ತನ ಮುಂತಾದ ರೂಪದಲ್ಲಿ ತನ್ನ ಕುರಿತಾದ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಭಕ್ತರ ಅನುಗ್ರಹ ದೃಷ್ಟಿಯಿಂದ ಉತ್ಸವಗಳಲ್ಲಿ ಪಾಲ್ಗೊಳ್ಳುವ ಶ್ರೀನಿವಾಸ ಭಕ್ತರಿಗಾಗಿ ಇಂದು ಗರುಡ ವಾಹನನಾಗಿದ್ದಾನೆ. ನೋಡ್ರಿ, ಭಕ್ತರಿಗಾಗಿ ಎಷ್ಟೆಲ್ಲ ಮಾಡ್ತಾನೆ ಶ್ರೀನಿವಾಸ. ತನ್ನ ಕೈವೆಲ್ಲ ಸ್ಥಾನವನ್ನೇ ಬಿಟ್ಟಿದ್ದಾನೆ ಅಂತಂದರೆ ಇನ್ನೇನು ಮಾಡಬಲ್ಲ, ಎಲ್ಲವೂ ಮಾಡ್ತಾನೆ. ಭಕ್ತರ ಅನುಗ್ರಹ ದೃಷ್ಟಿಯಿಂದ ಉತ್ಸವಗಳಲ್ಲಿ ಪಾಲ್ಗೊಳ್ಳುವಂತಹ ಶ್ರೀನಿವಾಸ ಇಂದು ಗರುಡ ವಾಹನನಾಗಿ ಅಂತಹ ಭಕ್ತರಲ್ಲಿ ಸರ್ವಶ್ರೇಷ್ಠಳಾಗಿರ್ತಕ್ಕಂತಹ ನಿತ್ಯಾಭಿಯೋಗಿನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ನಿರಂತರವಾಗಿ ಸೇವೆಯನ್ನು ಮಾಡ್ತಾಳೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ.
ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ